Hi children. In the previous class, I have given you the information related to the concept called as the procedure, how should be followed by an event. So policies mugitu, procedure mugitu, types of events mugitu, technical staff ಯಾರು ಇರ್ತಾರೆ ಅನ್ನೋದನ್ನ ಮುಗಿತು. ಅದಾದ ನಂತರ ನಾವುಗಳು ಅನಾಲಿಸಿಸ್ ಆಫ್ ಇವೆಂಟ್ ಅನ್ನೋದನ್ನ ಗಮನಿಸಿ ಫೈನಲ್ ಆಗಿ ಲಾಸ್ಟ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ನಮಗೆ. ಸೊ ಪಾಲಿಸೀಸು ಪ್ರೊಸೀಜರ್ ಮುಗಿದ ನಂತರ ನಮ್ಗಿರ್ತಕ್ಕಂಥದ್ದು ಡೆವಲಪಿಂಗ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್. ಸೊ ಫಾರ್ ದ ಪರ್ಪಸ್ ಆಫ್ ಸ್ಟಾರ್ಟಿಂಗ್ running up of a event, we people want to maintain some data. Is nothing but the group of information which should be stored for the future references. ಮುಂದಿನ ದಿನಗಳ ಅಥವಾ ಮುಂದಿನ ರೆಫರೆನ್ಸ್ಗೋಸ್ಕರ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಡೇಟಾ ಅನ್ನ ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಆ ಡೇಟಾನ ನಾವಿಲ್ಲಿ ರೆಕಾರ್ಡ್ ಆಗಿ ಇಟ್ಕೊಂಡಿರ್ತೀವಿ. ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್. ಸೊ ವಾಟ್ ಡು ಯು ಮೀನ್ ಬೈ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್? It is a systematic procedure by which the records of an organization are created or captured or maintained. ಇಲ್ಲಿ ಕ್ರಿಯೇಟ್ ಮಾಡಿರ್ಬೋದು ಅಥವಾ ಕ್ಯಾಪ್ಚರ್ ಮಾಡಿರ್ಬೋದು ಅಥವಾ ನಾವುಗಳು either it may be created or it may be captured or it may be ಮೇಂಟೈನ್. ಅಂದ್ರೆ ಕ್ರಿಯೇಟ್ ಒಂದು ತಯಾರಿ ಮಾಡ್ಕೊಂಡಿರ್ತಕ್ಕಂಥದ್ದು, ಅಥವಾ ಕ್ಯಾಪ್ಚರ್ ಅಂತ ಹೇಳಿದ್ರೆ ಒಂದು ಕಡೆಯಿಂದ ತಗೊಂಡಿರ್ಬೋದು, ಅಥವಾ ಮೇಂಟೈನ್ ನಾವು ಸಿದ್ಧಪಡಿಸ್ಕೊಂಡಿರ್ತಕ್ಕಂಥದ್ದು. ಯಾವ ರೀತಿ ಇರಬೇಕು ಈ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ, ಇಟ್ ಎನ್ಶೂರ್ಸ್ ದ ಅಕ್ಯುರೇಟ್ ಅಂಡ್ ಎಫಿಷಿಯಂಟ್ ಅಪ್ಡೇಟಿಂಗ್. ಅಕ್ಯುರೇಟ್ ಕರೆಕ್ಟ್ ಆಗಿರಬೇಕು, ಪ್ರಾಮಾಣಿಕತನದಿಂದ ಇರಬೇಕು, ಟೈಮ್ಲಿ ಇನ್ಫಾರ್ಮೇಶನ್ ಅವೈಲಬಿಲಿಟಿ ಇರಬೇಕು. ಅಂಡ್ ದಿಸ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಶುಡ್ ಹೆಲ್ಪ್ ಟು ಕಂಟ್ರೋಲ್ ಅಂಡ್ ಅಸೆಸ್ ದ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ ಅನ್ನ ಕಂಟ್ರೋಲ್ ಮಾಡಲು, ಒಂದು ಆರ್ಗನೈಸೇಷನ್ ಅನ್ನ ನಡೆಸಲು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಮಾಹಿತಿ ಅಂತಕ್ಕಂಥದ್ದು ಈ ಒಂದು ಇದಕ್ಕೆ ಇಟ್ಕೊಂಡಿರ್ಬೇಕಾಗತ್ತೆ ನಾವುಗಳು. ಯಾವುದಕ್ಕೆ? ಈ ಕಾನ್ಸೆಪ್ಟ್ಗೆ. ಯಾವುದಕ್ಕೆ? ಅಸೆಸ್ ಟು ದ ಆರ್ಗನೈಸೇಷನ್ಗೆ. ಸೊ ಆ ಬೇಸಲ್ಲಿ ನಾವು ತಗೊಂಡಿದ್ದೇ ಆದರೆ ಇಲ್ಲಿ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗಳಿಗೆ ಕೆಲವೊಂದು ಬೆನಿಫಿಟ್ಸ್ ಇದೆ. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್? ಇಲ್ಲಿ ನಾವುಗಳು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ನ ಬೆನಿಫಿಟ್ಸ್ ಏನು ನಮಗೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದೀವಿ. ಬೆನಿಫಿಟ್ಸ್ ಆಫ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್. ಬೆನಿಫಿಟ್ಸ್ ಆಫ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳಿ ನಾವು ತಗೊಂಡಾಗ ನಮಗೆ ಈ ರೆಕಾರ್ಡ್ ಕೀಪಿಂಗ್ ಅಂದ್ರೆ ಗೊತ್ತಾಯ್ತು. ಇಟ್ ಇಸ್ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಅಂತ, ಒಂದು ಕ್ರೊನಾಲಜಿಕಲ್ ಆರ್ಡರ್ ಆಗಿ ನಮ್ಮ ಕಂಪನಿಗೆ ಏನೆಲ್ಲ ಬೇಕೋ ಅಥವಾ ಯಾವ ರೀತಿ ನಡೆಸಬೇಕು ಅನ್ನೋದರ ಬಗ್ಗೆ ದಾಖಲೆಗಳನ್ನ ಸಿದ್ಧಪಡಿಸ್ಕೋಬೇಕು. ಅದು ಯಾವ ರೀತಿ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಇದೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಮಗೆ ಈ ಅಕ್ಯುರೇಟ್ ಇನ್ಫಾರ್ಮೇಶನ್ ಅಥವಾ ಡಾಕ್ಯುಮೆಂಟ್ಸ್ ಮೈಂಟೈನ್ಡ್ ಅಥವಾ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಡೇಟಾ ಅನ್ನ ಇಟ್ಕೊಳ್ತಕ್ಕಂಥದ್ದು ಇದನ್ನ ನಮ್ಗೆ ಉಪಯೋಗನ, ಯಾವ ರೀತಿ ಬೆನಿಫಿಟ್ ಇದೆ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಇಂದ ಅನ್ನೋದನ್ನ ಇಲ್ಲಿ ನೋಡೋಣ. ಪ್ಲಾನ್ ಅಂಡ್ ವರ್ಕ್ ಮೋರ್ ಎಫಿಷಿಯಂಟ್ಲಿ ಆರ್ ಎಫೆಕ್ಟಿವ್ಲಿ. ಒಂದು ರೆಕಾರ್ಡ್ ನಮ್ಮ ಹತ್ರ ಸಿದ್ಧವಾಗಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ನಾವು ಅದರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ವರ್ಕ್ ಅನ್ನ ಪ್ಲಾನ್ ಮಾಡಿದೀವಿ. ಪ್ಲಾನ್ ಶುಡ್ ನಾಟ್ ಬಿ ಐಡಲಿ. ಪ್ಲಾನ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಪ್ರಿಂಟೆಡ್ ಅಲ್ವಾ? ಆ ಪ್ಲಾನ್ ಅಂತಕ್ಕಂಥದ್ರ ಬಗ್ಗೆ ಕಂಪನಿ ಯಾವ ರೀತಿ ನಡೆಸಬೇಕು ಅಂತ ಒಂದು ಬ್ರೋಚರ್ ಅಥವಾ ಒಂದು ಬುಕ್ ಅನ್ನ ತಯಾರು ಮಾಡ್ಕೊಂಡಿರ್ತೀವಿ. ಸೊ ರೆಕಾರ್ಡ್, ಆ ಪ್ಲಾನಿನ ಬಗ್ಗೆ ನಮ್ಮ ಹತ್ರ ಒಂದು ರೆಕಾರ್ಡ್ ಇದ್ದಾಗ ಅದು ಆಡಿಯೋ ವಿಡಿಯೋ ಆಗಿರಬಹುದು ಅಥವಾ ಪ್ರಿಂಟೆಡ್ ಬುಕ್ಸ್ ಆಗಿರಬಹುದು. ಬೇಸ್ಡ್ ಆನ್ ಅವರ್ ನೀಡ್ಸ್ ಅಂಡ್ ರಿಕ್ವೈರ್ಮೆಂಟ್ಸ್, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವೇನ್ ಮಾಡಿರ್ತೀವಿ, ಪ್ಲಾನ್ ಮಾಡಿರ್ತೀವಿ. ಸೊ ಆ ರೀತಿ ನಾವು ರೆಕಾರ್ಡ್ ಕೀಪಿಂಗ್ ಇಟ್ಕೊಳ್ಳೋದ್ರಿಂದ ವರ್ಕ್ ಬಗ್ಗೆ ಪ್ಲಾನ್ ಮಾಡಬಹುದು, ಎಫಿಷಿಯಂಟ್ ಆಗಿ ವರ್ಕ್ ಅನ್ನ ಪೂರ್ತಿ ಮಾಡಬಹುದು. ಮೀಟ್ ಲೀಗಲ್ ಅಂಡ್ ಟ್ಯಾಕ್ಸ್ ರಿಕ್ವೈರ್ಮೆಂಟ್ಸ್.
ಕಾನೂನುಬದ್ಧವಾಗಿ ನಮ್ಮ ಹತ್ರ ಎಲ್ಲಾ ದಾಖಲೆಗಳಿದೆ, ರೆಸಿಪ್ಟ್ಸ್, ಪೇಮೆಂಟ್ಸ್, ಪರ್ಮಿಷನ್ಸ್, ಲೈಸೆನ್ಸಸ್, ಪ್ರೊಸೀಜರ್ ಬೇಕಾಗಿರ್ತಕ್ಕಂಥದ್ದು ಎಲ್ಲಾ ಡಾಕ್ಯುಮೆಂಟ್ಸ್ ಕಾನೂನುಬದ್ಧವಾಗಿ ರೆಡಿ ಇದ್ರೆ ನಾವು ಯಾವುದೇ ರೀತಿಯಾದಂತಹ ರಿಕ್ವೈರ್ಮೆಂಟ್ಸ್, ಟ್ಯಾಕ್ಸ್ ರಿಕ್ವೈರ್ಮೆಂಟ್ಸ್, ತೆರಿಗೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ, ಯಾಕಂದ್ರೆ ನಾವು ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಅನ್ನ ಇಟ್ಕೊಂಡಿರ್ಬೇಕು. ಇನ್ಫ್ಲೋ ಅಂಡ್ ಔಟ್ಫ್ಲೋ ಕ್ಯಾಶ್, ಎಕ್ಸ್ಪೆನ್ಸಸ್, ಆಫ್ ಎನಿ ಲಾಸಸ್ ಅಕರ್ಡ್, ಏನ್ ಡಿಪ್ರಿಸಿಯೇಷನ್ ಆಗಿದೆ, ಏನಾದ್ರೂ ಆಕ್ಸಿಡೆಂಟ್ಸ್ ಆಗಿದ್ಯಾ ಅಂತ ಹೇಳಿದ್ರೆ ಮಿಟಿಗೇಷನ್ ಆಫ್ ಲಾಸಸ್ ಆಗಿದ್ಯಾ, ಪ್ರತಿಯೊಂದರ ಬಗ್ಗೆನೂ ನಮ್ಮ ಹತ್ರ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾಗ ನಾವು ಬೆನಿಫಿಟ್ ಆಗುತ್ತೆ ನಮಗೆ. ಸೊ ಮೆಜರಿಂಗ್ ಆಫ್ ಪ್ರಾಫಿಟ್ ಅಂಡ್ ಪರ್ಫಾರ್ಮೆನ್ಸಸ್. ಸೊ ಕಂಪನಿಗೆ ಪ್ರಾಫಿಟ್ ಬಂದಿದೆ, ಎಷ್ಟು ಬಂದಿದೆ, ಹೆಂಗ್ ಬಂದಿದೆ, ಯಾವ ಮೂಲಕ ಬಂದಿದೆ ಅಂತಕ್ಕಂಥದ್ದನ್ನ ನಾವ್ ಹೆಂಗೆ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಅನ್ನ ಮಾಡ್ತೀರಿ, ಆ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಏನಂತ ಕರಿತೀವಿ, ಅದನ್ನ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ರೆಕಾರ್ಡ್ ಆಗಿ ನಾವು ಇಟ್ಕೊಂಡಿರ್ಬೇಕಾಗತ್ತೆ. ಎಲ್ಲಾ ಟ್ರೇಡಿಂಗ್ ಅಕೌಂಟ್ಸ್, ಲೆಡ್ಜರ್ಸ್, ಜನರಲ್ಸ್ ಪಾಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕಿ ಐದರ್ ನಾವು ಪ್ರಾಫಿಟ್ ಅಲ್ಲಿ ಇದೆಯಾ, ಲಾಸ್ ಅಲ್ಲಿ ಇದೀವಾ ಅನ್ನೋದನ್ನ, ಅಥವಾ ನಮ್ಮ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪೂರ್ತಿಯಾದ ರೆಕಾರ್ಡ್ ಅನ್ನ ಇಟ್ಕೋಬೇಕಾಗತ್ತೆ. ಅದು ನಮಗೆ ಬೆನಿಫಿಷಿಯರಿ. ಜನರಲ್ ಮೀನಿಂಗ್ಫುಲ್ ರಿಪೋರ್ಟ್ಸ್, ಕೆಲವು ಸಾಮಾನ್ಯವಾಗಿರ್ತಕ್ಕಂತಹ ಮಾರ್ಗದರ್ಶನಗಳು ಕೊಡ್ತಕ್ಕಂತಹ ರಿಪೋರ್ಟ್ಸ್, ಸರ್ಕಾರ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಾವು ಇವೆಂಟಿನ ಬಗ್ಗೆ ತಯಾರು ಮಾಡಿರ್ತಕ್ಕಂತಹ ಒಂದು ಏನ್ ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ರಿಪೋರ್ಟ್ಸ್ ಅನ್ನ, ಒಂದು ದಾಖಲೆಗಳನ್ನ ಇಟ್ಕೋಬೇಕಾಗತ್ತೆ. ಅಲ್ಲಿಂದ ಪ್ರೊಟೆಕ್ಟ್ ಯುವರ್ ರೈಟ್ಸ್. ಇಲ್ಲಿ ನಮಗೆ ರೈಟ್ ಟು ಸೇಫ್ಟಿ, ರೈಟ್ ಟು ಹರ್ಡ್, ರೈಟ್ ಟು ಎಜುಕೇಟ್ ಅಂತ ಹೇಳ್ಬಿಟ್ಟು ಆಸ್ ಎ ಕನ್ಸ್ಯೂಮರ್ ನಮ್ಗಿರುತ್ತೆ ಕಾನೂನಾಗಿ, ಕಾನೂನಿನ ಪರವಾಗಿ. ಸೊ ಆ ರೈಟ್ಸ್ ನಮಗೆ ಯಾರಾದ್ರೂ ಬಂದು ನಮಗೆ ನಿನ್ಗೆ ಯು ಆರ್ ಡೂ ಹ್ಯಾವಿಂಗ್ ಅ ರೈಟ್ ಅಂತ ಕೇಳಿದ್ರೆ ನಮ್ಮ ಹತ್ರ ಪ್ರಿಂಟೆಡ್ ಕಾಪಿ ಒಂದು ರೆಕಾರ್ಡ್ ಇದ್ರೆ ಐ ಕ್ಯಾನ್ ಏಬಲ್ ಟು ಶೋ ದಮ್ ದಸ್ ಐ ಆಮ್ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ರೈಟ್, ನಮಗೆ ಈ ಒಂದು ಹಕ್ಕಿದೆ ಅಂತ ಹೇಳ್ಬಿಟ್ಟು ನಾವು ನಮ್ಮದೇ ಆದಂತ ಹಕ್ಕುಗಳನ್ನ ನಾವು ಪ್ರದರ್ಶಿಸಲು ಅಥವಾ ನಮ್ಮದೇ ಆದಂತ ಹಕ್ಕನ್ನ ನಾವು ಚಲಾಯಿಸಲು ನಮಗೆ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ. ಈಗ ಅಸೆಟ್ ನಿಮ್ಮದೇ ಅಂದ್ರೆ ಅಸೆಟ್ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿರ್ಬೇಕು. ದಟ್ ಈಸ್ ರೈಟ್ ಟು ಪ್ರೊಟೆಕ್ಟ್ ಅವರ್ ಅಸೆಟ್. ಆ ರೀತಿ ದೆನ್ ಮ್ಯಾನೇಜ್ ಪೊಟೆನ್ಶಿಯಲ್ ರಿಸ್ಕ್ಸ್. ಏನಾದ್ರೂ ಸಾಮಾನ್ಯವಾಗಿ ಬರ್ತಕ್ಕಂತಹ ತೊಂದರೆಗಳನ್ನ ಮ್ಯಾನೇಜ್ ಅನ್ನ ಮಾಡ್ಲಿಕ್ಕೆ ನಮಗೆ ಡಾಕ್ಯುಮೆಂಟ್ಸ್, ರೆಕಾರ್ಡ್ಸ್ ಇರಲೇಬೇಕು. ಪ್ರಿಪರೇಷನ್ ಆಫ್ ಅ ಬಜೆಟ್. ಎಸ್, ಇಟ್ಸ್ ಅನ್ ಎಸ್ಟಿಮೇಟೆಡ್ ಎಕ್ಸ್ಪೆನ್ಸಸ್ ಫಾರ್ ದ ಫ್ಯೂಚರ್. ನಾಳೆ ದಿನ ನನ್ನ ಕಂಪನಿನಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನ ನಾವು ಎಸ್ಟಿಮೇಟೆಡ್ ಲೀಸ್ಟ್ ಅನ್ನ ತಯಾರಿ ಮಾಡ್ಬೇಕಂದ್ರೆ ಕಾಸ್ಟ್ ಶೀಟ್ ಆಗಿರ್ಬೋದು, ಬಜೆಟ್ ಎಕ್ಸ್ಪೆನ್ಸಸ್ ಲೀಸ್ಟ್ ಆಗಿರ್ಬೋದು, ಎಲ್ಲವೂ ಬರಹದಲ್ಲಿ ಇಟ್ಕೊಂಡಿದ್ದಾಗ ಮಾತ್ರವಷ್ಟೇ ಅದು ಸಾಧ್ಯ ಆಗತ್ತೆ ನಮ್ಗೆ ಲೀಸ್ಟ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು. ದೆನ್ ಫೇಸ್ ರಿಸ್ಕ್ಸ್ ಅಂಡ್ ಅನ್ಸರ್ಟನಿಟೀಸ್. ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಅನ್ಸರ್ಟನಿಟೀಸ್, ರಿಸ್ಕ್ಸ್ ಬಂದ್ರೆ ಅದನ್ನ ಫೇಸ್ ಮಾಡ್ಲಿಕ್ಕೂ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಅನ್ನ, ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಇದ್ರೆ ನಾವು ಹೋರಾಡಬಹುದು. ಅಂಡ್ ಫೈನಲಿ ಇನೋವೇಟ್ ಅಂಡ್ ಎಕ್ಸ್ಪ್ಯಾಂಡ್ ಆಕ್ಟಿವಿಟೀಸ್. ನಾವು ಹೊಸದಾಗಿ ಕಂಪನಿನಲ್ಲಿ ಏನಾದ್ರೂ ಅಸ್ತಿತ್ವಕ್ಕೆ ತರ್ತಾ ಇದೀವಿ ಅಂತ ಹೇಳಿದ್ರೆ ಹೊಸದಾಗಿ ನಾವು ಕಂಪನಿನಲ್ಲಿ ಏನಾದ್ರೂ ಅಸ್ತಿತ್ವಕ್ಕೆ ತರ್ತಾ ಇದೀವಿ ಅಂತ ಹೇಳಿದ್ರೆ ಆ ಅಸ್ತಿತ್ವಕ್ಕೆ ತರ್ತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಇನೋವೇಟಿವ್ ಐಡಿಯಾಸ್ ಮುಖಾಂತರ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅಂಡ್ ಈ ರೀತಿ ನಮ್ಗೆಲ್ಲ ಬೆನಿಫಿಟ್ಸ್ ಇರುತ್ತೆ. ರೆಕಾರ್ಡ್ ಇದ್ರೆ ವರ್ಕ್ ಬಗ್ಗೆ ಪ್ಲಾನ್ ಮಾಡ್ಬೋದು, ಲೀಗಲ್ ಆಗಿ ಫೈಟ್ ಮಾಡ್ಬೋದು, ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ರಿಪೋರ್ಟ್ಸ್ ಅನ್ನ ತಯಾರು ಮಾಡ್ಕೋಬಹುದು, ಬಜೆಟ್ಸ್ ಅನ್ನ ನೋಡ್ಕೋಬಹುದು. ಇನೋವೇಟಿವ್ ಆಗಿರ್ತಕ್ಕಂಥ ಐಡಿಯಾಸ್ ಅನ್ನ ಇಟ್ಕೊಂಡು ನಮ್ಮ ಎಕ್ಸ್ಪ್ಯಾಂಡ್ ಆಕ್ಟಿವಿಟೀಸ್, ನಮ್ಮ ಕಂಪನಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಚಟುವಟಿಕೆಗಳನ್ನ ನಾವೇನ್ ಮಾಡ್ತಾ ಹೋಗ್ಬೋದು, ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ಇದಾದ ನಂತರ so it is a benefit. There are plenty of benefits in a record keeping system. In a single word helbekadre it is one of the precautionary measure and a safety measure in development of a record keeping system anta helbittu bekadru ನಾವು ತಗೊಳ್ಳಬಹುದು. Then after that types of record keeping system, they will ask you for the 2 marks. State the types of record keeping system. The 2 types of record keeping systems are electronic record keeping system and the manual record keeping system. ತಂತ್ರಜ್ಞಾನವನ್ನು ಆಧಾರಿತವಾಗಿ ದಾಖಲೆಗಳನ್ನ ಸಿದ್ಧಪಡಿಸುವಿಕೆ ಮತ್ತು ಮ್ಯಾನ್ಯಲ್ ವೈಯಕ್ತಿಕವಾಗಿ ನಾವು ಸಿದ್ಧಪಡಿಸುವಿಕೆಯನ್ನ ಮ್ಯಾನ್ಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀರಿ. ಸೊ ವಾಟ್ ಈಸ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್? ಇಲ್ಲಿ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂದ್ರೆ ಏನು, ಅದರ ಅಡ್ವಾಂಟೇಜಸ್. ಮ್ಯಾನ್ಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂದ್ರೆ ಏನು, ಅದರ ಅಡ್ವಾಂಟೇಜಸ್. ಅಂಡ್ ಫೈನಲಿ ಡೆವಲಪಿಂಗ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ನಾವು ಯಾವ ರೀತಿ
ಡೆವಲಪ್ ಅನ್ನ ಮಾಡಬೇಕು ಅಂದ್ರೆ ತಯಾರಿ ಮಾಡಬೇಕು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತಕ್ಕಂಥದ್ದನ್ನ ನಾವು ನೆಕ್ಸ್ಟ್ ಗಮನಿಸ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂದ್ರೆ ಏನು, ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕು. ಸೊ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ದ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಬೇಸ್ಡ್ ಆನ್ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್, ಬೇಸ್ಡ್ ಆನ್ accounting software programs. To simplify and the maintaining of record keeping system, the electronic record keeping system is used. Andre softwares, ಈಗ ನೀವು ಟ್ಯಾಲಿ, it is an electronic record keeping system, ಅದು accounting software. ಅಥವಾ ERP, entrepreneur research program, ಅದೊಂದು ರೀತಿ ಸಾಫ್ಟ್ವೇರ್. ಈ ರೀತಿ ನಾವು ಹಲವಾರು ಆ ಕಂಪನಿಯವರ ಡೆವಲಪ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಸಾಫ್ಟ್ವೇರ್ ಅನ್ನ ಬಳಸಿಕೊಂಡು ನಾವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್, ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಾಫ್ಟ್ವೇರ್, ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ರೆಕಾರ್ಡ್ಸ್ಗೆ. ಈಗ ಟ್ಯಾಲಿ ಬಳಸಿದ್ರೆ ಅಕೌಂಟಿಂಗ್ ಸಾಫ್ಟ್ವೇರ್, ERP ಬಳಸಿದ್ರೆ ಎಂಟರ್ಪ್ರಿನರ್ ರಿಸರ್ಚ್ ಪ್ರೋಗ್ರಾಮ್, ಇನ್ನು NSE ಅಂತ ಬಳಸಿದ್ರೆ ಒಂದು ನ್ಯಾಷನಲ್ ಸರ್ಟಿಫಿಕೇಟ್ಸ್ಗೋಸ್ಕರ ಅಥವಾ ಒಂದು ಪ್ರೋಗ್ರಾಮ್ಸ್ಗೋಸ್ಕರ. ನಾವು KR.NIC.in ಅಂತಕ್ಕಂತಹ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈ ರೀತಿ ಪ್ರತ್ಯೇಕವಾಗಿ ನಾವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡ್ತೀವಿ. ಇನ್ನು ಅದನ್ನ ಹೊರತುಪಡಿಸಿ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್, ದಿ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಬೇಸ್ಡ್ ಆನ್ ಎ ಪೇಪರ್ ವರ್ಕ್, ಅಂದ್ರೆ all the documents will be maintained in a written format, WRITEN, ಬರಹದಲ್ಲಿ ಬುಕ್ಸ್ ಅನ್ನ ಮೇಂಟೈನ್ ಅಥವಾ ಪೇಪರ್ಸ್ ಅನ್ನ ಮೇಂಟೈನ್ ಮಾಡಿರ್ತಕ್ಕಂಥದ್ದನ್ನ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್. And this manual record keeping system is a simple record keeping system based on the requirement of the owners. ಆ ಓನರ್ಸ್ ಇನ ರಿಕ್ವೈರ್ಮೆಂಟ್ ಗೆ ಬೇಸ್ಡ್ ಆಗಿಟ್ಕೊಂಡು ನಾವೇನ್ ಮಾಡ್ತೀವಿ, ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ಮಾಡ್ತೀವಿ. ಅದನ್ನ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀರಿ. ಈ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಆಗಿರ್ಬೋದು, ಅಡ್ವಾಂಟೇಜಸ್ ಅಂತ ನೋಡಿದಾಗ ಯಾವ್ದ್ರಲ್ಲಿ ನಮ್ಗೆ ಉಪಯೋಗ ಜಾಸ್ತಿ, ಯಾವ್ದ್ರಲ್ಲಿ ಉಪಯೋಗ ಇಲ್ಲ, ಅಥವಾ ಯಾವ ರೀತಿ ನಾವು ಮೇಂಟೈನ್ ಮಾಡಬಹುದು, ಯಾವ್ದಕ್ಕೆ ಎಜುಕೇಶನಲ್ ಫೆಸಿಲಿಟಿ ಬೇಕು, ಯಾವ್ದಕ್ಕೆ ಹೆಚ್ಚಿನ ಅವಶ್ಯಕತೆ ಬೇಕಾಗಿಲ್ಲ ಎಂಬುದರ ಆಧಾರದ ಮೇಲೆ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಮತ್ತೆ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ಅಡ್ವಾಂಟೇಜಸ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಗಮನಿಸಿ, ಡೆವಲಪ್ಮೆಂಟ್ ಯಾವ ರೀತಿ ನಾವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ ತಯಾರಿ ಮಾಡಬೇಕು ಅನ್ನೋದನ್ನ ನೋಡಿ we people will wind up the concept, that is the record keeping system related to the first chapter. ಓಕೆನಾ, ಫಸ್ಟ್ ಚಾಪ್ಟರ್ ಗೆ ಸಂಬಂಧಪಟ್ಟಂತೆ ನಾವು ವೈಂಡ್ ಅಪ್ ಅನ್ನ ಮಾಡ್ತೀವಿ. ಪ್ರಿನ್ಸಿಪಲ್ಸ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಫಸ್ಟ್ ಕಾನ್ಸೆಪ್ಟ್ ಅಥವಾ ಫಸ್ಟ್ ಚಾಪ್ಟರ್ ಅಂತ ತಗೊಂಡಿದ್ದೆ ಆದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್, ಅನಾಲಿಸಿಸ್, ಸ್ಕೋಪ್, ಕೀ ಡಿಸಿಷನ್ ಮೇಕರ್ಸ್, ಟೆಕ್ನಿಕಲ್ ಸ್ಟಾಫ್, establishing policies and procedures, and finally the developing record keeping system. So developing record keeping system meaning, benefits, types of records ಅನ್ನ ನೋಡಿದ್ವಿ. ಅದಾದ ಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವುಗಳು ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅನ್ನ, ಮತ್ತೆ ಮ್ಯಾನ್ಯುಯಲ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ಗೂ ಎಲೆಕ್ಟ್ರಾನಿಕ್ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ಗೂ ಅಡ್ವಾಂಟೇಜಸ್ ಏನಿದೆ ಅನ್ನೋದನ್ನ ಗಮನಿಸಿ ವಿಲ್ ವೈಂಡ್ ಅಪ್ ದ ಚಾಪ್ಟರ್. Okay, do you find any doubts in a first module? I will be with you any one class as a Zoom class within shortly, and I will clarify your doubts, my dear children. Thank you.